ಎದಕ್ಕೆ ಅಜ್ಜಿ ಹಂಗೆ ನೀರು ಹಾಕೋತ್ ನಿಂತಿ ಬಿಸಿಲಾಗ ಬಾಯ್ ಕಡೆ ಸಂಜೆಗೆ ನಾ ಹಾಕ್ತೀನಿ ಆಮೇಲೆ ಆದ್ರೆ ಯವ್ವ ಇರ್ಲಿಂದ್ರವ ನೀ ಎಲ್ಲಿ ಹಾಕ್ತಿ ಮತ್ತೆ ಹಾಕ್ತೀನಿ ಅಜ್ಜಿ ಅಂತಿ ನೀ ಹಾಕೋದಿಲ್ಲ ಬಿಡೋದಿಲ್ಲ ಎಲ್ಲವ ನಿಮ್ಮ ಜೊತೆ ಮಾತಿಪ್ಪ ಸರಿ ನಿಮ್ಗೆ ಹೇಳಿ ನೀರು ಹಾಕತ್ತಂದು ಗಿಡಕ್ಕೂ ನಿನಗೆ ನೀರು ಸಗಂಟ್ಲೆ ಹ್ಯಾಂಗೆ ಕುಡಿತಿ ನೋಡು ಬಾಯಾಕ ಗಂಟ್ಲೆ ನೀರು ಕುಡಿತಿಲ್ಲ ನೀರು ಕುಡಿತನ ಸಮಾಧಾನ ಆಕೈತೆ ನಿನಗೆ ಮತ್ತು ಅವು ಗಿಡ ಮರ ಬಳ್ಳಿ ಅವಕ್ಕೇನು ಬಾಯಿ ಇರ್ತೈತನ ಹೇಳಕ್ಕೆ ನಂಗೆ ನೀರಾಗ ನೀರು ಬೇಕಾಗೈತಿ ನೀರು ಕೊಡ್ರಿ ಅಂತಂದು ನಾವೇ ತಿಳ್ಕೊಂಡು ಹಾಕ್ಬೇಕವ ಅದರಿಂದ ಹಣ್ಣು ತೊಗೋತೀವಿ ಎಲೆ ಬೇಕಾಗ್ತಾವು ಅದರಿಂದ ನೆರಳು ಪಡಿತೀವಿ ಎಷ್ಟೋ ಪಕ್ಷಿಗಳಿಗೆ ನೆರಳು ಹಾಕೈತದ ಗಿಡ ಮತ್ತು ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅದು ಬಾಯಿ ಬಿಟ್ಟು ಏನೂ ಇರೋದಿಲ್ಲ ನಾವೇ ಅದಕ್ಕೆ ಗೊಬ್ಬರ ನೀರು ಟೈಮಿಗೆ ಹಾಕಬೇಕಲ್ಲನ ನಾವು ಹೆಂಗೆ ಈಗ ಟೈಮಿಗೆ ಊಟ ಮಾಡ್ತೀವಿ ನೀರು ಕುಡಿತೀವಿ ನಾವು ಹಂಗೆ ಮಾಡ್ತೀವಿ ಆದರೆ ಅವಕ್ಕೆ ಬಾಯಿ ಇರಲ್ಲ ಏನಿರಲ್ಲ ಮನುಷ್ಯರಾದವರು ನಮಗೆ ಬುದ್ಧಿಶಕ್ತಿ ಕೊಟ್ಟಾನಿಲ್ಲ ದೇವ್ರ ಅದನ್ನು ಉಪಯೋಗ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಮಾಡಬೇಕಾಗ್ತೈತಿ ಏನು ಹೇಳಿದ್ರಿ ಅಮ್ಮರ ಕರೆಕ್ಟ್ ಹೇಳಿದ್ರಿ ನೋಡ್ರಿ ಅವಕ್ಕೇನ ಬಾಯಿ ಇರ್ತೈತೆ ಏನು ಇರ್ತೈತ್ರಿ ತಮಗೆ ಹಿಂಗಾಕೈತಿ ಹಂಗಾಕೈತಿ ಅಂತ ಹೇಳ್ಕೊಳಕ್ಕೆ ಮನುಷ್ಯರಾದವ್ರು ನಾವೇ ತಿಳ್ಕೊಂಡು ಮಾಡ್ಬೇಕಲ್ಲನ್ರಿ ಬಾರ ಶಿಲ್ಪ ಬಾರವಾ ಅಪರೂಪ ಆಗಿಬಿಟ್ಟು ನೋಡು ಅವಾಗ ಬಂದಕ್ಕಿ ಹಬ್ಬಕ್ಕೆ ಹೋಗಿನ ಮುಂಚೆ ಬಂದಕ್ಕಿವ ನಮ್ಮ ಮನೆಗೆ ಮತ್ತೆ ಬಂದೇ ಇಲ್ಲಲ್ಲ ಎಲ್ಲಿ ಬರೋದಾಕೈತಿ ಬಿಡ್ರಿ ಅಮ್ಮರ ಮನ್ಯಾಗ ಕೆಲಸ ಭವಿಷ್ಯ ಅದು ಇದು ಏನೇನಾರ ಇರತ್ತವ್ರಿ ಎಲ್ಲಿ ಬರೋದಾಕೈತ್ರಿ ಮತ್ತು ಈ ಹಬ್ಬ ಮುಗಿಸ್ಕೊಂಡ್ ಬಂದ್ಯಾರಿ ಅದಕ್ಕೆ ಮತ್ತು ಬಂದಿದ್ದೆ ಅಲ್ರಿ ಮೊನ್ನೆ ಬಂದಿದ್ದೆ ನೀವು ಇದ್ದಿದ್ದಿಲ್ಲ ಅನ್ಸುತ್ತೆ ಏನೋ ಕೊನೆ ಮುಕ್ಕೊಂಡಿದ್ರೆ ಏನೋ ನಿಮಗೆ ಗೊತ್ತಾಗಂಗಿಲ್ಲ ನಾ ಬಂದು ಹೋಗಿದ್ದು ಅದಕ್ಕೆ ಗೊತ್ತಾಗಿಲ್ಲ ನಿಮಗೆ ನನಗೆ ತರಕಿದ್ದಂಗಿಲ್ವ ನಾವು ಮುಕ್ಕೊಂಡಿದ್ಯಾ ಅವತ್ತು ನೀ ಬಂದು ಹೋಗಿರ್ಬೇಕ ಶಿಲ್ಪಕ್ಕ ಆರಾಮದಿಯಾ ಬಾ ಒಳಗೆ ಆರಾಮದೀನಿ ನೋಡುವ ಅಂಕಿತ ನೀ ಆರಾಮದಿಯಾ ಅವು ಎಲ್ಲಿ ಕಾಣಲ್ಲ ಹೇಳಲ್ಲ ಅವ ಒಳಗೆ ಕೆಲಸ ಮಾಡಕತ್ತ ಬಾ ಶಿಲ್ಪಕ್ಕ ಏನು ಬಗ್ಗೆ ಬಂದಿಯವ ನೀ ಇಷ್ಟೊತ್ನ್ಯಾಗ ಬರೀ ಕೆಲ್ ನೀನು ನಮ್ಮ ಅತ್ತೆ ಬೈತಾಳ ಹಂಗೆ ಹಿಂಗೆ ಒದರಾಡ್ಕೊತ ಕುಂದಿರ್ತಾ ಅನ್ನಕ್ಕೆ ನೀನು ಯಾಕೆ ಬಂದಿಯಲ್ಲ ನಮ್ಮ ಮನೆ ಕಡೆ ನಮ್ಮ ಅತ್ತಿ ಮನೆಯಾಗಿಲ್ರಿ ಮಗಳ ಮನೆಗೆ ಹೋಗ್ಯಾಳ ಅದ್ರ ಸಂಬಂಧ ಬಂದಿನ್ರಿ ಹಿಂಗೈತೆ ಅನ್ನೋದು ಸುದ್ದಿ ಅದಕ್ಕೆ ನಿರಾಳಾಗಿ ಬಂದೈತೆ ಮಗಳು ಆಯ್ತವ ಒಳಗದಾಳ ಹೋಗಿ ಏನು ಬಗ್ಗೆ ಹೋಗ್ಯಾಳವ ನಿಮ್ಮ ಅತ್ತಿ ಅದೊಂದು ದೊಡ್ಡ ಕತ್ತಿನೇ ಆಗೈತೆ ಹೇಳ್ರಿ ಅಮ್ಮಾರ ಅದು ಏನು ಹೇಳಿದ್ರೆ ತಿರುವುದಿಲ್ಲ ಹೇಳ್ತ ನೋಡ್ರಿ ನಾನು ನಿಮಗೆ ಆಯ್ತು ಒಂದಿಟ್ಟು ಗಿಡಕ್ಕೆ ನೀರು ಹಾಕ್ತೀನಿ ಬಿಸಿಲು ಭಾಳ ಬಡಿ ಆಗ್ತೈತವ ಪಾಪ ಅವು ಮತ್ತು ಒಣಗಾಕತ್ತಾವ ಗಿಡ ಅದಕ್ಕೆ ನೀರು ಹಾಕಿ ಬರ್ತೀನಿ ನೀನು ನಡಿ ಒಳಗೆ ಬಾಕ ಒಳಗೆ ಅವದ ಬಾ ಒಳಗೆ ಒಂದಿಟ್ಟು ಬಿಸಿಲು ಬಿದ್ದೈತಿ ಹೀಗೆ ಒಂದಿಟ್ಟು ಇಷ್ಟು ಮೆಣಸಿಗೆ ಅದ ತಂದಿಡ್ತೀನಿ ಇಂದ್ರಿ ಖಾರ ಕುಟ್ಬೇಕತ್ತೀನಿ ಖಾರ ಮಾಡಕ್ಕೆ ಒಂದೀಟು ಇದು ಆದರೆ ಚಲೋ ಆಕೈತೆ ಒಂದಿಟ್ಟು ಬಿಸಿಲಾಗ ಒಣಗಿದ್ರೆ ಕುರುಕುರು ಹಾಕವು ಖಾರ ಚಲೋ ಆಕೈತೆ ಆಮೇಲೆ ಅವ ಬೇ ಏನವ ಮತ್ತೇನು ನಿನಗೇನು ಬೇಕು ಮತ್ತೆ ಒಂದು ಕೆಲಸ ಮಾಡಲ್ಲ ಭಕ್ಷ್ಯ ಮಾಡೋದಿಲ್ಲ ಸುಮ್ಮನೆ ಅವ ಅನ್ಕೋತ ಕುಂದಿರ್ತಿ ಹೇಳಿ ಏನು ನನಗೇನು ಬೇಡವಾ ಏನು ಬೇಡ ನನಗೆ ಶಿಲ್ಪಕ್ಕೆ ಬಂದಾಳ ಅದಕ್ಕೆ ಕರೆದೆ ನೀನು ಅಯ್ಯ ಹೌದೇನ ಬಾರ ಶಿಲ್ಪ ಬಾ ಒಳಗೆ ಇಲ್ಲೇ ಬಂದಿನವ ನೀ ಮೆಣಸಿನ್ಕಾಯಿ ಒಣಗಿ ಹಾಕತ್ತಿದ್ದಲ್ಲ ಅದಕ್ಕೆ ನಾ ಇಲ್ಲೇ ಬಂದಿನ ಅಂಕಿತ ಜೊತೆನೇ ಬಂದಿನ ಬಾರ ಈ ಕಡೆ ಕುಂದ್ರ ಬಾ ಒಂದಿಟ್ಟು ಬಿಸಿಲು ಬಿದ್ದೈತಲ್ಲ ಒಂದೀಟು ಖಾರ ಮಾಡ್ಬೇಕತ್ತಂದು ಖಾರ ಪುಡಿ ಮಾಡಕ್ಕೆ ಒಂದಿಟ್ಟು ಯಾಕೆ ನಮ್ಮ ಅದಂಗಾಗ್ಯಾವು ಅದಕ್ಕೆ ಒಂದಿಟ್ಟು ಬಿಸಿಲಿಗೆ ಹಾಕಿದ್ದೆ ಅಂದ್ರೆ ಖಾರ ಚಲೋ ಬೀಳ್ತೈತೆ ಅದಕ್ಕೆ ಇವಾಗ ನಾ ಒಂದಿಟ್ಟು ನಮ್ಮ ಗೆಳತಿ ಮನೆಗೆ ಹೋಗ್ಬರ್ತೀನಿ ಒಂದಿಟ್ಟು ಅಲ್ಲಿಗೆ ನೋಡ್ಸಿ ಸಿಗೋದೈತಿ ನಾ ಹೋಗ್ಬರ್ತೀನಿ ಆಯ್ತಾ ಹೋಗ್ಬಾ ಬಿಸಿಲಾಗಿ ಈಗೆಲ್ಲ ಹೋಗಿದ್ದಿ ಸಂಜೆಗೆ ಹೋಗಿದ್ರೆ ಆಗ್ತಿದ್ದಿದ್ದಿಲ್ಲ ಮತ್ತು ಮುಂಜಾನೆ ಹೊಂಟ್ಲೆ ಮತ್ತು ಕಾಲೇಜ್ಗೆ ಹೋಗಬೇಕು ಸುಮ್ಮನೆ ಮತ್ತು ಈಗ ತೊಗೊಂಬಂದು ಬರ್ದು ಇಟ್ಬಿಡ್ತೀನಿ ಮತ್ತು ರಾತ್ರಿ ಬರ್ತಾನೆ ಅಲ್ಲಿ ಬರ್ಕೋತ ಕುಂದಿರ್ಲಿ ನಾ ಸಂಜೆಗೆ ಹೋಗಿ ತೊಗೊಂಬಂದು ನಾ ಯಾವಾಗ ಬರೀಲಿ ಭಾಳ ಐತೆ ಅದಕ್ಕೆ ಆಯ್ತಾ ಹೋ ಏ ಅಂಕಿತ ಏ ಬರೋ ಮುಂದೆ ಹಾಗೆ ಆ ಶೆಟ್ರ್ ಅಂಗಡಿಯಾಗ 1 ಕಿಲೋ ಸಕ್ರೆ ಮತ್ತು ಅರ್ಧ ಕೆಜಿ ಚಾ ಪುಡಿ ತೊಗೊಂಬಾರ ಹ್ಞೂ ತರ್ತೀನಿ ನಾಳೆ ಮತ್ತು ರೊಕ್ಕ ಬರೀ ತೊಗೊಂಬಂದಿ ರೊಕ್ಕ ಅಲ್ಲಿ ಅಡುಗೆ ಮನ್ಯಾಗ ಇದ್ರ ಡಬ್ಬೆ ಇಟ್ಟಿನಿ ನೋಡುವ ತಗೋ ಹೋಗು ಆಯ್ತಾ ತಳ ಕೂತಲ್ಲ ಕೈ ಕಡ್ಬಾ ಇಲ್ಲಿ ಮ್ಯಾಲ ಬಾ ನಾ ತಳ ಕುಂದಿರ್ತೀನಿ ಬಾರವಾ ಕುಂದ್ರು ತಳಗ ಮ್ಯಾಲ ಏನಾಕೈತಿ ಕೂತೀನಿ ಮತ್ತೇನುವ ಸಮಾಚಾರ ಏನರ ಹೊಸ ಸುದ್ದಿ ಐತೇನ ಏನಂತಾಳ ನಿಮ್ಮ ಅತ್ತಿ ನಮ್ಮ ಅತ್ತಿ ಏನು ಅನ್ಬೇಕು ಬಿಡೆಯವ್ವ ಏನು ಅನ್ನಂಗಿಲ್ಲ ಆಡಂಗಿಲ್ಲ ಹೋಗ್ಯಾಳ ನಮ್ಮ ಅತ್ತಿ ಮಗಳ ಮನೆಗೆ ಯಾಕೆ ಇವ ಏನಾಯ್ತು ಇದ್ದಕ್ಕಿದ್ದಂಗೆ ಹೋಗ್ಯಾಳ ನಿಮ್ಮ ಅತ್ತಿ ಮಗಳ ಮನೆಗೆ ಇದ್ದಕ್ಕಿದ್ದಂಗೆ ಏನಿಲ್ಲ ಅದು ಮೊನ್ನೆ ನೀ ಹೇಳಿದಲ್ಲ ಹಿಂಗೆ ಮಾಡು ಅಂತಂದು ನನಗೂ ತಲೆ ಕೆಟ್ಟು ಬಿಡ್ತವ ನಾನು ತಲೆ ಕೆಟ್ಟು ನಿಂತ ಬಿಟ್ಟೆ ಮೆಣಸಿನ್ಕಾಯಿ ಕುಟ್ಟಕ್ಕೆ ಹಚ್ಚಿದ್ಲ ಅವತ್ತು ನನಗೆ ಮಿಕ್ಸರ್ನಾಗ ಹಾಕಿದ್ರೆ ಇದಾಕೈತವ ಹೋಗಿ ಗಿರ್ನ್ಯಾಗರೆ ಕಲ್ಲ ಕುಟ್ಟಿಸ್ಕೊಂಬರ್ಬೇಕು ಖಾರ ಕುಟ್ಟು ಗಿರ್ನಿ ಅಲ್ಲರೇ ಹೋಗಿ ಕುಟ್ಟಿಸ್ಕೊಂಬರ್ತಾರೆ ಈಗ ಅಂಥದ್ರಾಗ 5 kg ಅದಾವು 5 kg ನನಗೆ ಕುಟ್ಟಕ್ಕೆ ಹಚ್ಚಿದ್ಲು ನಾವರೆ ಕುಟ್ಟಿದವರಲ್ಲ ಬಿಟ್ಟವರಲ್ಲ ನಮ್ಮ ಮನೆ ಮಾಡಿದವರಲ್ಲ ಮಡ್ದವರಲ್ಲ ಹಂಗೆ ಕೆಮ್ಕೋತು ಸೀನ್ಕೋತು ಕುಟ್ಟಾಕತ್ ಅಂದ್ರು ಮತ್ತು ಹಂಗೆ ಮಾಡತ್ತಿ ಹಿಂಗೆ ಮಾಡತ್ತೆ ತನ್ನಕತ್ಲು ನಾನು ನನ್ನ ಗಂಡು ಬರೋದು ನೋಡ್ಕೊಂಡೆ ನೋಡಿ ಇಟ್ಟಾಯ್ತು ನೋಡಕ್ಕೆ ಇಟ್ಟಾಯ್ತು ಮತ್ತು ಮುಂಜಾನೆ ಹಂಗೆ ಹಿಂಗೆ ಇದು ಮಾಡಿಲ್ಲ ನಾನು ಬಿಡಲಿಲ್ಲ ನಾನು ವಾಪಸ್ ಉತ್ತರ ಕೊಟ್ಟೆ ಬಿಟ್ಟಿನಕಿ
ಹೋಗ್ಲಿ ಬಿಡು ಬಿಡು ಅನ್ನಂಗೆ ಬಾಳೆ ಹಾಕತ್ತು. ಅದಕ್ಕೆ ನಾನು ಹೊಕ್ಕಿನಿ ಅಂದ್ರೆ ಹ್ಞೂ ಅಂತ ಅಂದ್ಬಿಟ್ಟೆ. ನಾ ಯಾಕೆ ಇದನ್ನ ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಲಿ. ಏವ ನಿಮ್ಮ ಅತ್ತಿಗೆ ಏಟ್ ಮಾಡಿದ್ರು ಬುದ್ಧಿ ಬರೋದಿಲ್ಲ ತಗೋ. ನೀನು ಇನ್ನು ಹಂಗಿರ್ಬೇಡ ಸಮಾಧಾನ. ಈಗ ಹೆಂಗದಿ ಹಾಗೆ ಇರು, ಎಟ್ಕೋತೇ ಇರು, ಅಂದಾಗ ಬುದ್ಧಿ ಬರ್ತೈತೆ ಅವ್ರಿಗೆ. ನೀ ಅವ್ರು ಅಂದಂಗೆ ಅನ್ಸ್ಕೊಂಡ್ರೆ, ಅವ್ರು ಮಾಡ್ದಂಗೆ ಮಾಡಿಸ್ಕೊಂಡ್ರೆ ಇದೇನು ಹೊಳ್ಳೆ ಅನ್ನೋದಿಲ್ಲ ಬಿಡು, ಇದೇನು ಮಾಡೋದಿಲ್ಲ ಬಿಡು ಅಂತಂದು ತೀರಾ ಉಪಯೋಗ ಮಾಡ್ಕೋತಾರೆ ನಿನ್ನ. ನಾನೇನು ಸುಮ್ಮ ಬಿಟ್ಟಿಲ್ಲ ಬಿಡಕ್ಕ. ನಮ್ಮ ಅತ್ತೆ ಏನಂದ ಅದಕ್ಕೆ ಕರೆಕ್ಟ್ ಉತ್ತರ ಕೊಟ್ಟೀನಿ. ಹೌದಪ್ಪ, ನಾ ಮೊದಲಿನಿಂದ ಏನು ಅವ್ರ ಇರ್ಷೆ ಮಾಡ್ಕೊತ ಬಂದೀನಿ ಅವ್ರ ಮ್ಯಾಲೆ, ಹಂಗೆ ಹಿಂಗೆ ಅನ್ನೋಕ್ಕೇನಿಲ್ಲ. ಮೊದಲಿನಿಂದ ನಾ ಚಂದೇ ಇದ್ದೆ. ನನಗೆ ಗೊತ್ತಾಗಲಿಲ್ಲ ಇವರು ಒಳಗಿನ ಗುಣ. ಮೊದಲಿನಿಂದ ಚಂದೇ ಇದ್ದೆ. ಈ ಕಡೆ ಎಲ್ಲ ಗೊತ್ತಾಗೊಂಡ್ಲೆ ನಾ ಹಿಂಗಿದ್ರೆ ನಡೀದಿಲ್ಲ ಅಂತ ನನಗೆ ಗೊತ್ತಾಗಿ ನಾ ಹಿಂಗೆ ಮಾಡಾಕತ್ತೀನಿ. ಈಗ ನಾನಾಗೆ ಹೋಗಿ ಅವ್ರಿಗೆ ಈಗ ಕೆಣಕೋದು ಇಲ್ಲ. ಅವ್ರು ಏನಾರು ನನಗೆ ಮಾಡಿದ್ರೆ ಅಟ್ಟೆ ನಾನು, ಅವ್ರು ನನಗೆ ಏನಾರು ಮಾಡಿದ್ರು ಅಂದರು ಅಂದ್ರೆ ನಾ ಅದಕ್ಕೂ ವಾಪಸ್ ಉತ್ತರ ಕೊಡಾಕತ್ತೀನಿ ನೋಡಿ ಅಟ್ಟೆ. ಅಟ್ಟೆ ಮಾಡಿ ಶೇಖರ್ಗೆ ಗೊತ್ತಾಗೈತಿಲ್ಲ, ಅವನಿಗೆ ಗೊತ್ತಾಗಿದ್ದು ಪಾಡಾಗೈತಿ. ಯಾಕಂದ್ರೆ ನಾವು ಹೇಳಿದ್ರೆ ಗಂಡು ಮಕ್ಳಿಗೆ ನಂಬಿಕೆ ಬರೋದಿಲ್ಲ. ಕಣ್ಣಾರೆ ನೋಡಿದ್ರೇ ತಮ್ಮ ತಾಯಿ ತಂದೆ ಹೆಂಗದಾರ ಅನ್ನೋದು ಗೊತ್ತಾಗೋದು. ಮಕ್ಕಳಿಗೇನು ತಾಯಿದಾರೆಲ್ಲ ಚಲೋನೇ ಇರ್ತಾರೆ. ಸ್ವಸ್ತ್ಯಾರ ಕನೋಂಟ್ಲೆ ಬರ್ತೈತೆ ಅವ್ರಿಗೆ. ಊರಿನುಂಡ್ಲೆ ಹೋಗಿನುಂಡ್ಲೆ ತನ್ನಾಗ ಮಾಡ್ತಾರೆ ಸ್ವಸ್ತ್ಯಾರ ನೋಡೋಂಟ್ಲೆ. ಅದಕ್ಕೆ ನಾನು ಈಗ ತಲೆ ಕೆಡಿಸೋದಿಲ್ಲ. ಮೊದಲಿನ ಗತಿ ಎಲ್ಲ ಅನ್ಸ್ಕೊಂಡು ನಾ ಸುಮ್ಮ ಕುಂದಿರೋದಿಲ್ಲ ಕೈಗೆ. ಎಷ್ಟೊತ್ತು ಇದು ಮಾಡಬೇಕು. ಆ ಕಡೆ ತವ್ರ ಮನೆಗೆ ಹೇಳ್ತ್ಯಾ, ತಂದೆ ತಾಯಿಗೂ ಅವ್ರಿಗೂ ಸುಮ್ಮನೆ ಚಂದದಾರ ಆರಾಮದಾರ, ಮಗಳು ಹೋಗ್ಲಿ ಬಿಡಪ್ಪ ಆರಾಮದಾಳ ಅಂತಂದು ಅವರು ನೆಮ್ಮದಿದಿಂದ ಸುಮ್ಮಿರ್ತಾರೆ. ಈಗ ಇದನ್ನು ಏನರ ಹೇಳಿದ್ನೆ ಅಂದ್ರೆ ನಮ್ಮವ್ವ ಮೊದಲೇ ಟೆನ್ಷನ್ ಮಾಡ್ಕೋತ. ಮೊದಲೇ ನಮ್ಮವ್ವಾಗ ಒಂದಿಷ್ಟು ಗೊತ್ತೈತಿ ನಮ್ಮ ಅತ್ತೆ ಹೆಂಗದ ಅನ್ನೋದು. ಆದರೂ ಅದ್ರದ್ದು ಅಟ್ಟು ಇದ್ದಿದ್ದೆ ಅಟ್ಟು ಹಂಗೆ ಮಾಡ್ತಿದ್ದಾಳೆ. ನಾನು ಏನು ಇದು ಮಾಡಲ್ಲ, ನಾನು ವಾಪಸ್ ಅಂತಿನಾಳೆವ ಅನ್ನೋಟ್ಲೆ ನಮ್ಮವ್ವ ಟೆನ್ಷನ್ ಮಾಡ್ಕೊಂಡಿಲ್ಲಕ್ಕ. ಏನರ ಮತ್ತೆ ಈಗ ಇದಿಟ್ಟು ಹಂಗೆ ಹಿಂಗೆ ಹೇಳಿದ್ನಂದ್ರೆ ಟೆನ್ಷನ್ ಮಾಡ್ಕೊಂಡು ಕೂತು ಬಿಡ್ತಾರೆ ಅವ್ರು. ಎಲ್ಲಿ ಟೆನ್ಷನ್ ಮಾಡ್ಕೊಂಡು BP ಶುಗರ್ ಬತ್ತಂದ್ರೆ ಏನು ಮಾಡಲಿ. ಅಟ್ಟೆ ಮಾಡು. ಹಂಗೆ ನೋಡುವ, ಹೆಣ್ಮಕ್ಳ ಜೀವನನೇ ಹಾಗೆ. ಆ ಕಡೆ ತಂದೆ ತಾಯಿಗೂ ಹೇಳೋಕ್ಕಾಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ. ನಡ್ಬಾರ್ಕ ಸುಳ್ಯಾಕೆ ಸಿಕ್ಕಂಗೆ ಆಗ್ಬಿಡ್ತೈತಿ. ಏನು ಮಾಡೋಕ್ಕಾಕೈತಿ. ನಾವೇ ನಿಂತು ಬಿಡ್ಬೇಕಿನ್ನು ಗಟ್ಟಿಯಾಗಿ. ಅದಕ್ಕೆವ ನಾ ಈಗ ತಲೆ ಕೆಡಿಸೋದಿಲ್ಲ. ನಾನು ಈಗ ಬರೋಬ್ಬರಿ ಉತ್ತರ ಕೊಡಕತ್ತೀನಿ. ಆದರೂ ನಡ್ಬಾರ್ಕು ಒಂದಿಟ್ಟು ಮಾಡ್ತಾಣ, ಮತ್ತೆ ಬಿಡೋದಿಲ್ಲ ಅಂದ್ರೂ ಆಕೆ ಮಾಡಲಿ. ನಾನು ಆಕೆ ಹೆಂಗೆ ಮಾಡ್ತಾಳೆ ನಾನು ಹಂಗೆ ಮಾಡ್ತೀನಿ. ಹಾಗೆ ಇರ್ತೀನಿ ನಾನು. ಇನ್ನು ಮೊದ್ಲಿನ ಗತೆ ಹ್ಞೂ ರೀ ಹಾರಿ ಅನ್ಕೋತ ಮಬ್ಬರ್ಗತೆ ಇದ್ರೆ ತೀರಾ ಆಟ ಆಡಿಸ್ತಾರೆ ನನ್ನವರು. ಅವು ಹಾಗೆ ಬಿಡೇವ, ಹುಟ್ಟುಗುಣ ಸುಟ್ಟರು ಹೋಗಲ್ಲತ್ತ ಹಂಗಿರ್ತಾವೆ. ನಾವೇನು ಅವ್ರು ಹೆಂಗಿರ್ತಾರ ಹಂಗೆ ಮಾಡ್ಕೊತ ಹೋಗೋದು. ಅವ್ರು ಏನತ್ತಾರ ಅದಕ್ಕೆ ಉತ್ತರ ಕೊಡು ನೀನು. ಇದ್ದಂಗೆ ತೀರಾ ಮಾಡ್ತಾಳೆ ನಿಮ್ಮ ಅತ್ತಿದ್ ನೋಡ್ಕೊತ ಬಂದೇವು ಬಿಡೇವ. ಮೊದಲಿನಿಂದ ನೋಡ್ಕೊತ ಬಂದೇವಿ. ಈಗ ನೀ ಹೆಂಗದಿ ಹಾಗೆ ಇರು. ಇನ್ನು ಅದು ಹೋಲ್ಬಿಡು. ನಿಮ್ದು ಇದ್ದಿದ್ದೆ ರಾಡಿ ತಿಂಗಾನ್ಗಟ್ಲೆ ದಿನ ಸಾವಿರಗಳವ್ರು ಯಾರು ಅನ್ನಂಗೆ ಇದ್ದಿದ್ದೆ ಅಟ್ಟು ಹೋಲ್ಬಿಡು. ಅದನ್ನು ನೆನೆಸ್ಕೊಂಡು ಯಾಕೆ ನೀ BP ಏರ್ಸೋತಿ. ಸುಮ್ಮಿರು ತಣ್ಣಗೆ. ಅಡಿಗೆ ಆಗೈತೇನ ಕೆಲಸ? ಅಡಿಗೆ ಗಿಡಿಗೆ ಎಲ್ಲ ಆಗೈತೆ ನೋಡುವ. ಅಡಿಗೆ ಮಾಡಿಕೊಂಡು ಎಲ್ಲ ಅರಿಬಿ ಎಲ್ಲ ಒಗೆದು ಈ ಕಡೆ ಬಂದೆ ನೋಡು. ಮಧ್ಯಾಹ್ನದು ಮಾಡೇ ಬಿಟ್ಟಿನಿ. ಸಂಜೆಗೆ ಏನರ ಮತ್ತು ಅವ್ರು ಒಂದಿಟ್ಟು ಏನರ ಬೇಡಿದ್ರೆ ಒಂದಿಟ್ಟು ಮಾಡಿಕೊಡ್ತೀನಿ ಅವ್ರಿಗೆ. ಅದೇ ರೊಟ್ಟಿ ಪಲ್ಯ ಚಪಾತಿ ಅದನ್ನ ತಿಂದು ಬೇಸರ ಇರ್ತೈತೆ. ಅವ್ರು ಮುಂಜಾನೆ ಹೊಕ್ಕಾರ ತಂದು ಒಂದು ರೊಟ್ಟಿಯರೇ ಚಪಾತಿರೇ ಮಾಡಿಬಿಡ್ತೀನಿ ಒಮ್ಮೆ. ಮತ್ತು ಒಮ್ಮೆ ನಾಷ್ಟ ಒಮ್ಮೆ, ಮತ್ತು ರೊಟ್ಟಿ ಚಪಾತಿ ಒಮ್ಮೆ ಎಲ್ಲಿ ಮಾಡ್ಕೊತ ಕುಂದಿರಲಿ. ನನಗೂ ಅಜ್ಜಿನೇ ನಮ್ಮ ಅತ್ತಿ ಅದೊಮ್ಮೆ ಎಲ್ಲಿ ಮತ್ತು ರೊಟ್ಟಿನೇ ಮಾಡಿಬಿಡು ಚಪಾತಿನೇ ಮಾಡಿಬಿಡು ಅಂದುಬಿಡ್ತಾಳೆ ಜಿಪ್ಪನ ಶೆಟ್ಟಿ ಮೊದಲೇ. ಅದಕ್ಕೆ ನನಗೂ ತ್ರಾಸ ಆಕೈತೆ. ಹೋಲ್ಬಿಡು ಅಂತಂದು ನಾನು ಅದನ್ನೇ ಮಾಡ್ತೀನಿ. ರಾತ್ರಿ ಏನರ ಹೆಂಗೂ ಬಂದಿರ್ತಾರೆ, ಒಂದಿಟ್ಟು ಏನರ ಉಪ್ಪಿಟ್ಟರೆ ಅವಲಕ್ಕಿಯರ ಏನರ ಬೇಡ್ತಾರೆ ಮಾಡಿಕೊಟ್ಟು ನೈಟ್ ತಿಂದು ಮಕ್ಕೊಂಡ್ಬಿಡ್ತೀವಿ. ಹೆಂಗೂ ನಮ್ಮ ಅತ್ತಿಲ್ಲ, ಆರಾಮಿರ್ತೀವಿ ನಾವು. ಆರಾಮಿರು. ನಿಮ್ಮ ಅತ್ತಿದ ಕಿರಿಕಿರಿಲ್ಲ, ಆರಾಮಿರ್ರಿ. ನಿಮ್ಮ ಮಾವನ ಹೋಗ್ಯಾನ? ಇಲ್ವಾ, ನಮ್ಮ ಮಾವಾರೇನು ಹೋಗಿಲ್ಲ, ಇಲ್ಲೇ ಅದಾರ. ಮತ್ತು ಹೆಂಗೆ ಹೋಗ್ತಾರೆ? ಮತ್ತು ಕಾವಲಿಗೆ ಒಬ್ರು ಯಾರ್ಯಾರು ಬೇಕಲ್ಲ, ಮನೆಗೆ ಯಾರು ಬರ್ತಾರೆ ಏನು ಒಯ್ತಾರೆ ನೋಡಕ್ಕೆ ಬೇಕಲ್ಲ, ಅದಕ್ಕೆ ಬಿಟ್ಟು ಹೋಗಿರ್ಬೇಕು. ಆಯ್ತು ಬರುವ. ನಿಂದು ಅಡಿಗೆ ಕೆಲಸ ಆಗೈತೇನೆಲ್ಲ? ನಂದು ಕೆಲಸ ಆಗೈತಿ. ಮಧ್ಯಾಹ್ನದ ಅಡಿಗೆ ಆಗೈತಿ. ಒಂದಿಟ್ಟು ಹಂಗೆ ಏನೇನಾರು ಸಣ್ಣ ಪುಟ್ಟ ಮ್ಯಾಲಿನಿರ್ತಾವೆ ಹಸನ ಹಳ್ಳ ಮಾಡು, ಅದಕ್ಕೆ ಮಾಡ್ಬೇಕತ್ತ. ಇದೊಂದಿಟ್ಟು ಮೆಣ್ಸಿಕಾಯಿ ಒಣಾಕಿ ಹೋಗಿ ಮಾಡ್ಬೇಕಂತ ಕುಂತಿದ್ದೆ ನೋಡು. ಆಯಿತು, ಹಂಗಾದ್ರೆ ನೀ ಮಾಡು, ನಾನು ಹೊಕ್ಕಿನಿ. ಎಲ್ಲಿ ಹೊಕ್ಕಿ ಕುಂದಿರು, ಒಂದಿಟ್ಟು ಪಾನಕ ಮಾಡ್ಕೊಂಬರ್ತೀನಿ. ಬಿಸಿಲ ನೋಡಲ್ಲಿ ಚುರು ಸುಡಾಕತೈತಿ. ಬ್ಯಾಡ್ ಬಿಡವ, ಬರೀ ನಿಮ್ಮ ಮನೆಗೆ ಬಂದೆ ಕುಡಿದು ತಿನ್ನೋದಾಯ್ತು. ಬೇಡ, ಏನಾಗೋದಿಲ್ಲ. ಅವ್ವ ಮೊನ್ನೆ ಅನ್ನಕತ್ತಿಲ್ಲ ನಮ್ಮವ್ವ, ಕರ್ಕೊಂಬ ಬೆಳಗಾವ್ಗೆ ಒಂದ್ಸರ್ತಿ, ಪಾಪ ಅವ್ರು ಎಲ್ಲಿ ಹೋಗೋರೆಲ್ಲ ಬರೋರಲ್ಲ ಕರ್ಕೊಂಬ ಅನ್ನತ್ತಿದ್ಲು. ಯವ್ವ ಎಲ್ಲಿ ಬರೋದು ಆಕೈತಿ ಬಿಡ ನೀನು. ಇಲ್ಲೇ ನಮ್ಮ ಮನ್ಯಾಗೂ ನಮ್ಮವರು ಬಾ ಆತರ ಮೊನ್ನೆ ಹೋದೆ ನೋಡು. ಇದೊಂದು ಹುಡುಗಿ ಕಾಲೇಜ್ಗೆ ಒಂದು ಹೊಕ್ಕೈತಿ. ಅದಕ್ಕೆ ಏನು ಮಾಡ್ಕೊಳಕ್ಕೆ ಬರಲ್ಲ, ಬಿಡ್ಕೊಳಕ್ಕೆ ಬರಲ್ಲ. ಏನರ ಮಾಡೋದಿತ್ತಂದ್ರೆ ಬಿಟ್ಟರೆ ಹೊಕ್ಕಿದ್ನ. ಏನು ಒಂದು ಚಾನು ಮಾಡ್ಕೊಳಕ್ಕೆ ಬರೋದಿಲ್ಲ, ಮತ್ತು ಓಡಿ ಬರೋದು. ಸಾಕಾಗೈತೆ ನನಗೂ.
ಹೋಗ್ಬೇಕಂತ ಅನ್ಸಾಕತ್ತೈತಿ. ನಮ್ಮ ಅವನು ಕರ್ಯಾಕತ್ತಾಳ ಬಿಡು. ಎಲ್ಲಿ ಹೋಗೋದೇ ಆಗಲ್ಲಾಗೈತಿ ಇದ್ರಾಗ. ಯಾವಾಗರೇ ಬರ್ತೀನಿ ತಗೋ. ಆ ಕಡೆ ಎದಕ್ಕರೆ ಟೈಮ್ ಬತ್ತು, ಎದಕ್ಕರೆ ಆ ಕಡೆ ಏನಾರ ಕೆಲಸ ಇತ್ತು ಏನ ನಮ್ಮದು ಬರೋದಿತ್ತು ಅಂದ್ರೆ ಬರ್ತೀನಿ. ಆಯ್ತವ, ನಾ ಬರ್ತೀನಿ ತಗೋ. ಏನು ಕುಂದರ್, ಎದಕ್ಕೆ ಹೋಗಿ ಕುಂದರ್, ಒಂದು 5 ನಿಮಿಷ ಪಾನಕ ಮಾಡ್ಕೊಂಬರ್ತೀನಿ. ಇಲ್ಲ ಬಾ, ಅಡುಗೆ ಮನೆಯಾಗ ಇಬ್ಬರು ಹೋಗುನು. ಅಲ್ಲೇ ಮಾಡ್ತೀನಿ. ಅಲ್ಲೇ ನಮ್ಮ ಅತ್ತೆಯವ್ರಿಗಿಟ್ಟು ನಿನಗಿಟ್ಟು ನನಗಿಟ್ಟು ಆಕಿ ಅಂಕಿತ ಅಂತ ಹೋಗ್ಯಾಳ. ಆಕಿ ಯಾವಾಗ ಬರ್ತಾನ ಮಾಡ್ತೀನಿ. ಬಾ, ಅಲ್ಲೇ ಅಡುಗೆ ಮನೆ ಬಾ. ನೀ ಎಟ್ಟು ಹೇಳಿದ್ರು ಬಿಡೋದಿಲ್ಲವಾ. ನಾ ಅದಕ್ಕೆ ಬರಂಗೆ ಅನ್ಸೋದಿಲ್ಲ ನಿಮ್ಮ ಮನೆಗೆ. ನನಗೆ ಏನಾಗೋದಿಲ್ಲ, ಬಾ. ಎಲ್ಲರಿಗೂ ಹಾಯ್ ಫ್ರೆಂಡ್ಸ್. ರಾಜೇಶ್ವರಿ ಅನ್ನೋರು ನಂಗೆ ಕಮೆಂಟ್ ಮಾಡಿದರು ಹಾಯ್ ಹೇಳ್ರಿ ಅಂತಂದು. ರಾಜೇಶ್ವರಿ ಅವ್ರಿಗೆ ನಿಮಗೆ ಹಾಯ್ ನನ್ನ ಕಡೆಯಿಂದ ಮತ್ತು ಗುಡ್ ಆಫ್ಟರ್ನೂನ್. ವಿಮಲಾ ಕೆ ಅನ್ನೋರು ಫ್ರಮ್ ಬೆಂಗಳೂರು, ಅವರು ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ವಿಮಲಾ ಅವರೇ ನಿಮಗೂ ಕೂಡ ಹಾಯ್ ಮತ್ತು ಗುಡ್ ಆಫ್ಟರ್ನೂನ್. ವಿದ್ಯಾ ಅನ್ನೋರು ಹೇಳಿದರು ಹಾಯ್ ಹೇಳ್ರಿ. ವಿದ್ಯಾ ಅವರೇ ನಿಮಗೂ ಕೂಡ ಹಾಯ್. ವೀಣಾ ಅವರೇ ನಿಮಗೂ ಕೂಡ ಹಾಯ್. ವೀಣಾ ಅನ್ನೋರು ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದರು. ನಿಮ್ಮಿಬ್ಬರಿಗೂ ಕೂಡ ಹಾಯ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ಮಾಹಿ ಅನ್ನೋರು ಫ್ರಮ್ ಬೆಂಗಳೂರು, ಮಾಹಿ ಅನ್ನೋರು ಕೂಡ ಹಾಯ್, ವೆರಿ ಗುಡ್ ಆಫ್ಟರ್ನೂನ್ ನಿಮ್ಗೆ. ಜ್ಯೋತಿ ಕೆಂಗೇರಿ, ಹೋಬಳಿ ಸುಲ್ಕೇರಿ ಗ್ರಾಮ ಪಂಚಾಯಿತಿ, ಅವರು ಅವ್ರ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಮಾಡಿದರು. ಮಗಳ ಹೆಸರು ಯಶಸ್ವಿನಿ, ಅವ್ರ ಮಗ ಶಮಂತ್ ಗೌಡ, ಅವ್ರ ಹಸ್ಬೆಂಡ್ ಹೆಸರು ಅರುಣ್ ಕುಮಾರ್ ಅಂಥೇಳಿ. ನಿಮ್ಮೆಲ್ಲರಿಗೂ ಹಾಯ್ ಮತ್ತು ಗುಡ್ ಆಫ್ಟರ್ನೂನ್. ಮೇಘನಾ ಅನ್ನೋರು ನಂಗೆ ಕಮೆಂಟ್ ಮಾಡಿದರು ನನ್ನ ಹಸ್ಬೆಂಡ್ಗೆ ಹಾಯ್ ಹೇಳ್ರಿ ಅಂತಂದು. ಮೇಘನಾ ಅವರ ಹಸ್ಬೆಂಡ್ ಹೆಸರು ರಾಘವೇಂದ್ರ. ರಾಘವೇಂದ್ರ ಅವರೇ ನಿಮಗೂ ಕೂಡ ಹಾಯ್, ಗುಡ್ ಆಫ್ಟರ್ನೂನ್. ಶಬಾನಾ ಮುಲ್ಲಾ ಅವರು ಅವ್ರ ಡಾಕ್ಟರ್ಗೆ ಹಾಯ್ ಹೇಳ್ರಿ ಅಂತಂದು ಮೆಸೇಜ್ ಮಾಡಿದರು. ಅವರ ಡಾಕ್ಟರ್ ಹೆಸರು ಅಲ್ಫಿಯಾ. ಅಲ್ಫಿಯಾ ಪುಟ್ಟ ನಿಮ್ಗೆ ಹಾಯ್, ಗುಡ್ ಆಫ್ಟರ್ನೂನ್. ಚೈತ್ರ ಅನ್ನೋರು ಕಮೆಂಟ್ ಮಾಡಿದರು ನನಗೆ ಹಾಯ್ ಹೇಳ್ರಿ ಅಂತಂದು. ಚೈತ್ರ ಅವರೇ ನಿಮಗೂ ಕೂಡ ಹಾಯ್, ಗುಡ್ ಆಫ್ಟರ್ನೂನ್. ಈಗ ಯಾರ್ಯಾರ ಹೆಸರು ತೊಗೊಂಡಿನಲ್ರಿ ನಿಮ್ಮೆಲ್ಲರಿಗೂ ಇನ್ನೊಂದು ಸರ್ತಿ ಹಾಯ್, ಗುಡ್ ಆಫ್ಟರ್ನೂನ್. ಮತ್ತು ನಿಮ್ಮೆಲ್ಲರಿಗೂ ದೇವ್ರ ಭಾಳ ಅಂದ್ರೆ ಭಾಳ ಒಳ್ಳೇದು ಮಾಡಲಿ. ನೀವು ಇಷ್ಟಪಟ್ಟಿದ್ದೆಲ್ಲ ಕರುಣಿಸ್ಲಿ. ನಿಮಗೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರಿ ಎಲ್ಲ ಆಗಲಿ ಅಂತ ನಾ ದೇವರಲ್ಲಿ ಕೇಳ್ಕೊತೀನಿ ರೀ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.